ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುವಕರ ದಿನಾಚರಣೆಯ ಶುಭಾಶಯಗಳು. ಹಳೆಯ ಯುವಕರು ಇವತ್ತು ಸಿಸ್ಟಮ್ ಅಥವಾ ಈ ಸಮಾಜ ಹಮಾಲರನ್ನು ಅಥವಾ ಹಮಾಲರನ್ನಾಗಿ ಮಾಡಲಾಗಿದೆ ಅಥವಾ ಪ್ರಜೆಗಳನ್ನ ಥರ ಯೂಸ್ ಮಾಡ್ಕೊಳ್ತಾಯಿಲ್ಲ. ಎಲೆಕ್ಷನ್ದಾಗ ದುಡ್ಡು ಕೊಟ್ಟು ಏನು ಗೆಲ್ತಾರಲ್ಲ ಈ ಕೆಟ್ಟ ಭ್ರಷ್ಟ ರಾಜಕಾರಣಿಗಳ ಈ ಜನರನ್ನ ಒಂಥರ ಈ ಯುವಕರನ್ನ ದನಗಳ ಥರ ಕೆಲಸ ಮಾಡಿಸ್ಕೊಂಡು ಅವರಿಂದ ದುಡ್ಡು ಮಾತ್ರ ಗಳಿಸ್ತಾ ಇದ್ದಾರೆ ಅಂತೀನಿ. ಅಟ್ಲೀಸ್ಟ್ ಈಗಿನ ಜನ ಆದರೂ ಮುಂದಿನ ಹುಡುಗರಿಗೆ ಸಹಾಯ ಮಾಡಿ ಅಥವಾ ಅನುಕೂಲತೆ ಮಾಡಿರಿ ಅಂತ ಹೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಹತ್ರನೂ ಕೆಲವೊಂದು ಪ್ರಪೋಸಲ್ಸ್ ಇದ್ದೀವಿ ಈ ಜನರಿಗೆ ಅಥವಾ ಈ ಸಾಮಾನ್ಯ ಯುವಕರಿಗೆ ಒಂದು ಒಳ್ಳೆಯ ಜೀವನ ಯಾವ ಥರ ಕೊಡ್ಬೋದು ಅಂತ. ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿ ಹೇಳಿದ್ವಿ ಪೆಟ್ರೋಲ್ ಮತ್ತು ಡೀಸೆಲಿಂದಲೇ 18 ಕೋಟಿ ರೂಪಾಯಿ ತೊಗೊಳ್ತಾರೆ ಅಂದರೆ ಆ್ಯಕ್ಚುಲಿ 9 ಕೋಟಿ ಕೇಂದ್ರ ಸರ್ಕಾರಕ್ಕೆ 9 ಕೋಟಿ ರಾಜ್ಯ ಸರ್ಕಾರಕ್ಕೆ ಹೋಗ್ತಿರ್ಬೋದು. ಆದರೆ ನಾವು ಸಮನಾಗಿ ಅಂದರೆ 3 ಸರ್ಕಾರಗಳಿಗೆ 6 ಕೋಟಿ ರೂಪಾಯಿ ಕೊಟ್ಟರೆ ಆ 6 ಕೋಟಿ ರೂಪಾಯಿ ನಮ್ಮ ಪಂಚಾಯತಿಗೂ ಬಂದರೆ ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು. ಈ ಜೀವನ ಒಂದು ಹೋರಾಟ. ಇಲ್ಲಿ ಎಲ್ಲರೂ ನಿಮ್ಮನ್ನು ತುಳಿಯಾಕ ನೋಡೋರು. ಕಲ್ಲೋಳದಾಗಿಂದ ಯುವಕರಲ್ಲಿ ಏನು ಕೇಳ್ಕೊಳ್ತಿದ್ದಾರೆ, ನಿಮ್ಮ ಜೀವನ ನೀವು ರೂಪಿಸ್ಕೋಬೇಕಂದ್ರೆ ನೀವು ಹೋರಾಟ ಮಾಡಲೇಬೇಕು. ಇಲ್ಲಿ ಯಾರೂ ನಿಮ್ಮನ್ನು ರಾಜರಂತ ಇರಲಿಕ್ಕೆ ಇಷ್ಟಪಡೋಲ್ಲ. ನಿಮ್ಮನ್ನೆಲ್ಲರೂ ದನಗಳ ಥರ ಕೆಲಸ ಮಾಡಿಸ್ಕೋಕೆ ಇಷ್ಟಪಡ್ತಾರೆ. ಕನಿಷ್ಠ 8ರಿಂದ 10 ವರ್ಷ ಪಂಚಾಯತಿಂದ ತಿಂಗಳಿಗೆ 10,000 ರೂಪಾಯಿ ಕೆಲಸ ಕೇಳೋಣ. 6 ಕೋಟಿ ರೂಪಾಯಿ ನಮ್ಮ ಊರಿಗೆ ಬಂತಂದ್ರೆ 10,000 ರೂಪಾಯಿ ತಿಂಗಳಿಗೆ ಪಗಾರದಂಗೆ 12 ತಿಂಗಳು 1,20,000 ರೂಪಾಯಿ. ಆ ಥರ 500 ಜನ ಕೆಲಸ ಮಾಡ್ಬೋದು. 8ರಿಂದ 10 ವರ್ಷ 60 ವರ್ಷದ ನಾವು ರಿಟೈರ್ಮೆಂಟ್ ಕೆಲಸ ಮಾಡ್ತಾಯಿಲ್ಲ. ನಿಮ್ಮ ದುಡ್ಡು ಒಳಗೆ 30% ಕೇಳ್ತಾ ಇದ್ದೀವಿ. ಬ್ಲ್ಯಾಕ್ ಮನಿ ಅದನ್ನೇ ನಾವು ಹೋಗಿ 10,000 ರೂಪಾಯಿ ತೊಗೊಂಡು ಬ್ಲ್ಯಾಕ್ ಮನಿ ಇಡೋ ಅಷ್ಟು ದುಡ್ಡು ಅಂತ ಬರ್ತಾಯಿಲ್ಲ. ಅದನ್ನು ಮತ್ತೆ ಖರ್ಚು ಮಾಡ್ತೀರಿ, ಮತ್ತು ವಾಪಸ್ ಗೌರ್ಮೆಂಟ್ಗೆ ಹೋಗ್ತೀರಿ. ಅದು ಏನು ಮಾಡಬೇಕಾಗಿದೆ ಅಂದರೆ ಎಲೆಕ್ಷನ್ದಾಗ ದುಡ್ಡು ಕೊಟ್ಟು ಓಟ್ ಹಾಕೋದನ್ನ ನಿಲ್ಲಿಸಬೇಕಾಗಿದೆ ಫಸ್ಟ್ ಆಫ್ ಆಲ್. ಅದರಿಂದ 90% ಸಮಸ್ಯೆಗಳು ಸಾಲ್ವ್ ಆಗ್ತಾವೆ. ಮತ ಖರೀದಿ ಅಥವಾ ಏನು ಓಟ್ ಖರೀದಿ ಮಾಡ್ತಾರಲ್ಲ ಅದೊಂದು ಕ್ರಿಮಿನಲ್ ಕೆಲಸ. ಯಾರ್ಯಾರು ಓಟ್ ಖರೀದಿ ಮಾಡೋಕೆ ರೊಕ್ಕ ಕೊಡ್ತಾರಲ್ಲ ಅವರೆಲ್ಲ ಕ್ರಿಮಿನಲ್ಸ್. ಇನ್ನು ಕ್ರಿಮಿನಲ್ ಕೆಲಸನ ನಿಮ್ಮನ್ನು ಮುಂದೆ ಇಟ್ಕೊಂಡು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನ ಹಾಳು ಮಾಡೋಕೆ ಅಥವಾ ದೇಶದ್ರೋಹ ಕೆಲಸ ಮಾಡೋದು ಅವ್ರಿಗೇನು ಭಾಳ ದೊಡ್ಡದು ಕೆಲಸ ಅಲ್ಲ. ಆ್ಯಕ್ಚುಲಿ ಒಂಥರ ದೇಶದ್ರೋಹಿ ಕೂಡ ಅವರು, ಗ್ರಾಮದ್ರೋಹಿ ಕೂಡ. ಇಲ್ಲಿವರೆಗೆ ಗೊತ್ತಿಲ್ಲದ ಭಾಳಷ್ಟು ತಪ್ಪು ಜನ ಮಾಡಿದ್ದಾರೆ. ಆದರೆ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಅವ್ರನ್ನ ದೇಶದ್ರೋಹಿ ಕೆಲಸಗಳನ್ನ ಅಥವಾ ಅಪರಾಧಿಗಳನ್ನ ಅಥವಾ ಕ್ರಿಮಿನಲ್ಸ್ನ ಆಗೋದನ್ನ ತಡೀರಿ. ಈ ನಮ್ಮ ಮಾತುಗಳಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಆದರೆ ಏಳಿ ಎದ್ದೇಳಿ ಅಂತ ಏನು ಸ್ವಾಮಿ ವಿವೇಕಾನಂದರು ಹೇಳಿದಾರಲ್ಲ ಆ ಮಾತನ್ನು ಇನ್ನೊಂದು ಸರಿ ನಾನು ಜ್ಞಾಪಕ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.